ಹಾಯ್ ಹಲೋ ನಮಸ್ತೆ ಕರ್ನಾಡಿಗೆ ಇನ್ನೊಂದು ಬಿಲ್ಡರ್ಸ್ ಫ್ಯಾಮಿಲಿಯ ಲಾಗ್ಗೆ ಸ್ವಾಗತ. ಇವತ್ತು ಫ್ಯಾಮಿಲಿ ಎಲ್ಲ ಕೂಡಿ ಎಲ್ಲಿ ಕೊಟ್ಟಿವಪ್ಪ? ದಾವಣಗೆರೆ ಕೊಟ್ಟಿದ್ದೀವಿ. ಒಂದೇನೋ ಫ್ಯಾಮಿಲಿ ಫಂಕ್ಷನ್ ಇದೆ, ಜೊತೆಗೆ ಫ್ಯಾಮಿಲಿ ಪ್ಯಾಕ್ ಆಗಿದೆ. ತೋರಿಸ್ತೀನಿ ಆ ಲೆವೆಲಿಗೆ ಪ್ಯಾಕ್ ಆಗಿದೆ ಅಂತ. ಜೊತೆಗೆ ದಾವಣಗೆರೆ ಬೆಣ್ಣೆ ಬೆಣ್ಣೆ ದೋಸೆ ಅಂತ ಮಿಸ್ ಮಾಡಂಗಿಲ್ಲ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಹೋಗೋ ಪ್ಲಾನ್ ಇದೆ, ನೋಡಬೇಕು ಟೈಮ್ ಪರ್ಮಿಟ್ಸ್ ಮಾಡುತ್ತಾ ಇಲ್ಲ ಅಂತೇಳಿ. ಈ ಕಡೆ ಸರ್ ಅಪ್ಪಾಜಿ ಇಲ್ಲಿ ನೋಡ್ರಿ, ನಾವು 7 ಸೀಟರ್ ತಗೊಂಡಿದ್ದ ಉದ್ದೇಶ ಯಾಕೆ ಅಂತಂದರೆ, ಫ್ರಂಟ್ 2 ಇದು ಇದಾವೆ ನೋಡ್ರಿ. ಇಲ್ಲಿ ಅಮ್ಮ ಅಜ್ಜಿ, ಇಲ್ಲಿ ಅಪ್ಪಾಜಿ, ಹಿಂದೆ ಕಣ್ಣುಗಳನ್ನು ನಿಂದ ಹಾಕ್ಬಿಟ್ಟಿದ್ದೀವಿ ನಮ್ಮನೆ ಕಣ್ಣುಗಳು. ಇಷ್ಟೆಲ್ಲ ಆದರೂ ಮತ್ತೆ ರಿಷು ಅಲ್ಲಿದ್ದಾನೆ. ಇಷ್ಟೆಲ್ಲ ಆದರೂ ಲಗೇಜ್ ಫುಲ್ ಆಗೈತಿ. ಇಲ್ಲಿ ಇಷ್ಟೈತಿ, ಲೇಟ್ ಆಗಿದೆ. ಮೊದಲೇ ಬರ್ರಿ ಬೇಗ ಹೋಗೋಣ, ಸ್ಟಾರ್ಟ್ ಮಾಡೋಣ ಜರ್ನಿನ. 6 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡಿದ್ವಿ, ಸ್ವಲ್ಪ ಒಂಚೂರು ಲೇಟ್ ಆಗಿದೆ ಅಷ್ಟೇ. ಈಗ 8 ಗಂಟೆ ಆಗಿದೆ. 2 ಅವರ್ಸ್. ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿರ್ಬೇಕಾದ್ರೆ 2 ಅವರ್ಸ್ ಲೇಟು, ಈ ವಿಡಿಯೋನು 2 ಅವರ್ಸ್ ಲೇಟು. ಕಸದ ಗಾಡಿ ಹಾಕಕ್ಕೆ ನಾವು ಹೊರಟಿದೀವಿ ಬೆಳಿಗ್ಗೆ. ಅಲ್ಲಿ ನೋಡ್ರಿ, ಆ್ಯಕ್ಚುಲ್ ಕಸದ ಗಾಡಿ ಬಂದೈತಲ್ಲಿ. ಕಸದ ಗಾಡಿ ಹಾಕಕ್ಕೆ ಕಸ ತಗೊಂಬ ಅಂತ. ಈಗಿಲ್ಲಪ್ಪಜಿ, ಇವತ್ತಿಲ್ಲ. ಹಾಕಿ ಡೋರ್ ಹಾಕಿಲ್ಲ. ಎಲ್ಲ ಲಾಕ್ ಮಾಡಿ ಬೆಣ್ಣೆ ದೋಸೆ ಕಾಯ್ತಾ ಇದಾವಲ್ಲಿ ಎಲ್ರಿಗೂ. ಹಿಂದಿರೋರು ಎಲ್ಲಿದ್ದೀರಾ ಹುಡುಗ್ರ? ಕೈ ಆದ್ರೂ ಕಾಣ್ತಿದಾವ ಅಂತ ಕೇಳ್ತಿದಾರೆ ನೋಡ್ರಿ. ಕಮೆಂಟ್ ಅಲ್ಲಿ ಹೇಳ್ರವ ಅವ್ರ ಕೈ ಕಾಣ್ತಿದಾವ ಇಲ್ಲ ಅಂತ. ನೆಕ್ಸ್ಟ್ ಟೈಮ್ ನೀವಿಬ್ರೆ ಮುಂದಕ್ಕೆ ಬರ್ರಿ, ಓಡಿಸ್ರಿ, ನಾವು ಹಿಂದಕ್ಕೆ ಕೊಡ್ತೀವಿ. ತಗ ಓಕೆನಾ ರಿಷು? ಡೀಲ್ ಮಾಡ. ಡೀಲ್ ನೋಡ್ರಿ, ಹೋಗೋಣ ಬೆಣ್ಣೆ ದೋಸೆ ಸೊ ಇಲ್ಲಿ ನೋಡ್ರಿ, ಇದೆ ನಮ್ಮ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್. ಕಾಣ್ತಿಲ್ಲ ಚೆನ್ನಮ್ಮ ಸರ್ಕಲ್ ಅಲ್ಲಿ. ಅದು ವರ್ಕ್ಸ್ ತುಂಬಾ ನಡೀತಾ ಇದೆ. ಸ್ವಲ್ಪ ಈಗ ಸ್ಪೀಡ್ ಅಪ್ ಮಾಡಿದ್ದಾರೆ. ಇದೆ ನಮ್ಮ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್. ಸೊ ಈಗ ಹುಬ್ಳಿ ಬಿಟ್ಟು ಒಂದು 15 ನಿಮಿಷ ಆಯ್ತಾ? ಹುಬ್ಳಿಯಿಂದ ಆಚೆ ಬರಕ್ಕೆ 15-20 ನಿಮಿಷ ಆಯ್ತು. ಈಗ ಹುಬ್ಳಿಯಿಂದ ಆಚೆ ಬಂದು ಹೊರಗಡೆ ಹೈವೇ ಹತ್ತಿದೀವಿ. ಗುಂಡು ಮರಿ ನಮಗೆ ಏನೋ ಬೇಕು ಅಂದ, ಅದಕ್ಕೆ ಪಾದ್ರ ಪೇಡ ಅಂತ ಸ್ಪೆಷಲ್ ಇದು ಸ್ವೀಟ್ ಗುಂಡು ತಿಂತಿದ್ದಾನೆ, ತಿನ್ನಿಸ್ತಾ ಇದ್ವಿ. ಮನೇಲೇ ಮಾಡಿದ್ದು, ಮನೇಲಿ ಫಂಕ್ಷನ್ಗೋಸ್ಕರ ಅಂತ ಮಾಡಿದ್ದು. ಅದನ್ನೇ ನಮ್ಮ ಪಾಪುಗೆ ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾಕೊಂಬಂದು ತಿಂತಿ. ರಿಷು ಹೆಂಗೈತಿ ಮತ್ತೆ ಹೇಳು? ಯಾರು ಮಾಡಾರ ಇದನ್ನ? ಏಯ್ ಚಾಚಾನ. ಪಪ್ಪಾನ್. ಏಯ್ ಚಾಚಾ ಯಾರು ಮಾಡಾರ? ಹೆಂಗೈತಿ ಹೇಳಿ ಹೋಗ್ಲಿ. ಅವನ ಕ್ರೆಡಿಟ್ ನ್ಯಾಯವಾಗೇ ಕೊಟ್ಟ. ಸೊ ಅವ್ರ ಅಜ್ಜಿ ಮೇಲೆ ಬಹಳ ಪ್ರೀತಿ ಅವನಿಗೆ. ಸೊ ಎಲ್ಲರಿಗೂ ಕ್ರೆಡಿಟ್ಸ್. ಸೊ ಯಾರ್ಯಾರು ಮಾಡಿರ್ಲಿ, ನಾವು ತಿನ್ನೋದು ಮಾತ್ರ ನಾನು ರಿಷು. ಓದಿಲ್ಲಪ್ಪ ಹೆಂಗೈತಿ? ಮಾಡೋದು ಇಂಪಾರ್ಟೆಂಟ್ ಅಲ್ಲ, ತಿನ್ನೋದು ಇಂಪಾರ್ಟೆಂಟ್ ಅಂತ ಹೇಳಕತ್ತಾರ. ತಿನ್ಬ ಮತ್ತೆ ತಗ ತಿನ್ಸ್ಲಿ. ಓಕೆ, ಆಲ್ಮೋಸ್ಟ್ ಈಗ ಎಲ್ಲಿಗೆ? ದಾವಣಗೆರೆ ಹತ್ರ ಬಂದಿದ್ದೀವಿ. ಹರಿಹರದ ಹೊಳೆ ಇದೆ ನೋಡ್ರಿ. ಇದು ಯಾರ್ದು? ಇದು ತುಂಗಭದ್ರಾ ಹೊಳೆ. ಎವ್ರಿ ಟೈಮ್ ಎಲ್ಲಾದ್ರೂ ಈ ಥರ ಹೊಳೆ ನದಿ ಸಿಗಲಿ. ನಾವು ಚಿಕ್ಕವರಿದ್ದಾಗ ನಮಗೂ ಮಾಡಿಸ್ತಾ ಇದ್ರು. 1 ರೂಪಾಯಿ 2 ರೂಪಾಯಿ ಕಾಯಿನ್ ಹಾಕಿಸ್ತಾ ಇದ್ರು ಮನೆಯಲ್ಲಿ. ಈಗ ನಾವು ಗುಂಡನ ಕೈಲಿ ಹಾಕಿಸ್ತಾ ಇದ್ವಿ. ಅಪ್ಪಿ ಅಲ್ಲಿ ಹಾಕ್ಬೇಕು, ದೂರ ನಾ ಹಾಕ್ತೀನಿ. ಕೊಡಿಲ್ಲ, ನಿಮ್ಮ ಮುಟ್ಟಿಯ ನೀನು ಕೊಡು. ಅಲ್ಲಿ ಹೊಸಿಬೇಕಾ ಹೊರಗೆ? ಕೊಡಿಲ್ಲ. ಕೊಡು. ಇಳಿದು ಹಾಕಕ್ ಬರಲ್ಲ ಪೂಜೆ ಅಲ್ಲಿ. ಹಾಕಿ, ನೀನೇ ಹಾಕು ಹೋಗಿ. ಇನ್ನೊಂದು ಬರೋದು ಮೋಸ್ಟ್ಲಿ. ಹಾಕ್ದಪ್ಪ, ಗುಡ್ ಬಾಯ್. ಇನ್ನೊಂದು ಕೊಡ್ರಿ. ಏನಪ್ಪ ದೂರ? ಹೊಸೆ. ಬಾ. ಯಾವಾಗ್ಲೂ ನಾವು ಚಿಕ್ಕವರಿದ್ದಾಗೂ ನಮ್ಮ ಮನೆಯಲ್ಲೂ ಹಾಕಿಸ್ತಿದ್ರು. ನಾವು ಗುಂಡಂಗೆ ಹಾಕಿಸ್ತಾ ಇದೀವಿ. ನೋಡಿ ಬೆನೆ
ಎಸ್, ಈಗ ನಮ್ಮ ರಿಷು ಹೇಳ್ದಂಗೆ ಆಲ್ಮೋಸ್ಟ್ ನಾವು ದಾವಣಗೆರೆ ಎಂಟರ್ ಆಗಿದ್ದೀವಿ. ಇಲ್ಲಿ ನೋಡ್ರಿ, ಇದು ಹರಿಹರದಿಂದ ದಾವಣಗೆರೆಗೆ ಹೋಗೋ ಮುಂದೆ ಚಿತ್ರದುರ್ಗಕ್ಕೆ ಹೋಗೋ ಬೈಪಾಸ್. ಇಲ್ಲಿಂದ ಶಾಮನೂರ್ ಕಡೆಯಿಂದ ಒಂದು ಎಂಟ್ರಿ ಬರುತ್ತೆ. ಯಾರೆಲ್ಲ ನೀವು ಬೆಣ್ಣೆ ದೋಸೆ ತಿನ್ಬೇಕಂತ ಅಂದ್ಕೊಳ್ತೀರಿ, ಗುರುಕೊಟ್ರೇಶ್ವರ ಬೆಣ್ಣೆ ದೋಸೆ ಸಾಕಷ್ಟು ನೋಡಿರ್ತೀರಿ ನೀವು ಆನ್ಲೈನಲ್ಲಿ. ಬಟ್ ಇದು ನಾನೀಗ ಏನು ತೋರಿಸ್ತೀನಲ್ಲ, ಹೈವೇಗೆ ಹತ್ರನೇ ಇದೆ. ಹೈವೇಗೆ ಹತ್ರ ಇದೆ. ನೀವು ಒಳಗಡೆ ಜಸ್ಟ್ 1 ಅಥವಾ 1.5 ಕಿಲೋಮೀಟರ್ಸ್ ಹೋದರೆ ಪಾರ್ಕಿಂಗ್ ಇದೆ. ಅವ್ರದ್ದು ಫುಲ್ ಪಾರ್ಕಿಂಗ್ ಇದೆ. ವಸಂತ ಬೆಣ್ಣೆ ದೋಸೆ ಅಂತ ಹೋಟೆಲ್ಲು. ನೀವು ಗೂಗಲ್ ಮಾಡಿದ್ರು ಕೂಡ ಬರುತ್ತೆ. ಶಾಮನೂರಿಗೆ ನೀವು ಕೆಳಗೆ ಇಳಿತೀವಲ್ಲ, ಅಲ್ಲಿಂದ ಒಳಗಡೆ ಹೋಗ್ಬೇಕು. ಒಳಗಡೆ ನೀವು 1.5 ಕಿಲೋಮೀಟರ್ ಹೋದರೆ ಒಳ್ಳೆ ಪಾರ್ಕಿಂಗ್ ಸಿಗುತ್ತೆ, ಎಲ್ಲನೂ ಇರುತ್ತೆ. ನೀವು ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಲ್ಲ ನಾನು, ಬಟ್ ಬೆಸ್ಟ್ ಇನ್ ಟೌನ್. ಅದೇ ಸುಪೀರಿಯರ್ ಅಂತ ಹೇಳಲ್ಲ, ಚೆನ್ನಾಗಿದೆ. ನಿಮ್ಗೆ ಅಲ್ಲೂ ತೋರಿಸ್ತೀನಿ ಯಾವ ರೀತಿ ಏನೇನು ಸಿಗುತ್ತೆ ಅಂತ ಬೆಣ್ಣೆ ದೋಸೆ. ನೋಡಿ, ಇಲ್ಲಿ ಕಹಾನಿ ಅಂತ ಇದೆ, ಇದೊಂದು ಫುಡ್ಡು ರೆಸ್ಟೋರೆಂಟು. ರೈಟ್ ಸೈಡ್ ಆ್ಯಕ್ಚುಲಿ ಶಾಮನೂರು ಹಾಸ್ಪಿಟಲ್ಸ್ ಎಲ್ಲ ಮುಂದೆ ಕಾಣುತ್ತೆ ನಿಮಗೆ. ಇಲ್ಲಿ ಲೆಫ್ಟ್ ತಗೋಬೇಕೀಗ. ಇಲ್ಲಿ ತೋರಿಸ್ತೀನಿ ನೋಡಿ. ಹಿಂಗೆ ಸ್ಟ್ರೇಟ್ ಹೋದ್ರೆ ಚಿತ್ರದುರ್ಗ ಹೋಗ್ತೀರಾ. ಸೊ ಬೈಪಾಸಿಗೆ ಬಹಳ ಹತ್ರ ಇದು. ಬೈಪಾಸಿಗೆ ಬಹಳ ಹತ್ರ. ಅಥವಾ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಕಡೂರ್ ರೋಡ್ ಸಿಗುತ್ತೆ. ಅಲ್ಲಿಂದ ಒಳಗಡೆ ಹೋಗಿ ಎಲ್ಲ ಹೋಗೋ ಬದಲು ಬೈಪಾಸ್ ಎಲ್ಲ ನಿಮಗೆ ಬೆಣ್ಣೆ ದೋಸೆ ತಿನ್ನೋ ಆಸೆ ಇರುತ್ತೆ, ಬಟ್ ಸಿಟಿ ಒಳಗಡೆ ಹೋಗಕ್ ಆಗಲ್ಲ ಅಂತಂದ್ರೆ ಜಸ್ಟ್ ಲೆಫ್ಟ್ ತಗೊಂಡು ಇಲ್ಲಿ ಒಳಗಡೆ ಬನ್ನಿ, ಅಲ್ಲಿ ಮುಂದೆ ತೋರಿಸ್ತೀನಿ. ಶಾಮನೂರು ಸಿಗುತ್ತೆ ಅಲ್ಲಿ. ವಿಶ್ವ ತಿಂತಿ ಬೆಣ್ಣೆ ದೋಸೆ? ಬೆಣ್ಣೆ ದೋಸೆ ತಿಂತಿ? ಬೆಣ್ಣೆ ದೋಸೆ ಇಷ್ಟನಾ ನಿಂಗೆ? ಇದೇ ರೋಡ್. ಕರೆಕ್ಟ್ ಐತಾ ರೋಡು? ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕೀಗ? ಬೆಣ್ಣೆ ದೋಸೆ. ಏನ? ಡ್ರಿಲ್ಲಿಂಗ್ ಟ್ರಕ್ ಅಂತ ಅವನಿಗೆ ಕಾಣ್ತ. ಇಲ್ಲಿ ನೋಡ್ರಿ, ಇದೆ ಶಾಮನೂರು. ಈ ಕಡೆ ರೈಟ್ ಹೋದ್ರೆ ಶಾಮನೂರು, ಲೆಫ್ಟ್ ಹೋದ್ರೆ ದಾವಣಗೆರೆ. ಇಲ್ಲಿಂದ ಸ್ಟ್ರೈಟ್ ಹೋಗಿ ಇಲ್ಲಿ ಈಗ ನೀವು ಲೆಫ್ಟ್ ಹೋದ್ರೆ ಇದು ಇದಕ್ಕೆ ಹೋಗ್ತೀವಿ ನಾವು. ದಾವಣಗೆರೆ SS ಮಾಲ್ ಬರುತ್ತಲ್ಲ, SS ಮಾಲ್ ಆ ರೂಟಿಂದ ಎಂಟರ್ ಆಗ್ತೀವಿ. ಗುಂಡಿ ಸರ್ಕಲ್ಗೆ ಹೋಗ್ತೀವಿ. ಇಲ್ಲಿ ನೀವು ಸ್ಟ್ರೇಟ್ ಹೋಗಿ ಮುಂದೆ ತೋರಿಸ್ತೀನಿ. ಹೆಂಗೆ? ಸ್ಟ್ರೇಟ್ ಬೆಣ್ಣೆ ದೋಸೆಗೆ ಇಲ್ಲಿಂದ ನೀವು ಕೆಳಗೆ ಇಳಿದು ಸ್ಟ್ರೇಟ್ ತಗೊಂಡು ಅಲ್ಲಿ ಲೆಫ್ಟ್ ತಗೊಂಡು ತೋರಿಸ್ತೀನಿ. ಅಲ್ಲಿಂದ ಹಂಗೆ ಸ್ಟ್ರೇಟ್ ಹೋದ್ರೆ ನೀವು ಅಟ್ಲೀಸ್ಟ್ ಇಲ್ಲಿ ಬಂದು ನೀವು ವಸಂತ ಬೆಣ್ಣೆ ದೋಸೆ ಅಂತ ಹಾಕಿದ್ರು ನಿಮಗೆ ಸಿಕ್ಬಿಡುತ್ತೆ ಗೂಗಲಲ್ಲಿ. ಬರ್ರಿ, ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ನೋಡಿ. ಇದು BIET ಕಾಲೇಜ್ ರೋಡ್ ಇದೆ ಆ್ಯಕ್ಚುಲಿ. ಅಂದರೆ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ ಬರುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಸಾಕಷ್ಟು ರೋಡೆಲ್ಲ ಚೆನ್ನಾಗಿದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಯಾವುದೇ ರೀತಿ ನಿಮಗೆ ಕಂಜೆಷನ್ ಆಗಲ್ಲ. ದೊಡ್ಡ ಗಾಡಿ ತಂದಿರ್ತೀರ, ಇಲ್ಲೇ ಆಚೆಯಿಂದ ಬಂದು ಜಸ್ಟ್ 1 ಕಿಲೋಮೀಟರ್ ಹೋಗಿ ಪಾರ್ಕ್ ಮಾಡಿ. ಮೇಜರ್ ಅಡ್ವಾಂಟೇಜ್ ಬೈಪಾಸ್ಗೆ ಹತ್ರ. ಬೈಪಾಸ್ ಮೇನ್ ಅಡ್ವಾಂಟೇಜ್ ಅಂದ್ರೆ ಟ್ರಾಫಿಕ್ ಕಡಿಮೆ, ತುಂಬಾ ಕಡಿಮೆ. ಆಕ್ಚುಲಿ ನೀವು ಹಂಗೆ ಫುಲ್ ಒಳಗೆ ಹೋಗ್ತೀರಾ ಅಂತಂದ್ರೆ ಸಾಗರ್ ಅಂತ ಇದೆ, ಓಲ್ಡ್ ಸಾಗರ್, ನ್ಯೂ ಸಾಗರ್, ಗುರುಕೊಟ್ರೇಶ್ವರ ಬೆಣ್ಣೆ ದೋಸೆ ಸಾಕಷ್ಟು ಇದಾವೆ ಒಳಗಡೆ. PUC ಎಲ್ಲ ನೋಡ್ರಿ, ಇಲ್ಲಿ ಹಳೆ ಸಾಗರ್ ಬೆಣ್ಣೆ ದೋಸೆ ಅಂತ ಹಾಕಿದ್ದಾರೆ. ಓಲ್ಡ್ ಸಾಗರ್ ಬೆಣ್ಣೆ ದೋಸೆ ಅವ್ರದ್ದು. PUC ನಮ್ದು ಇಲ್ಲೇ ದಾವಣಗೆರೆಯಲ್ಲಿ ಮಾಡಿರೋದ್ರಿಂದ ಆಲ್ಮೋಸ್ಟ್ ಒಂಥರ ಮೆಂಬರ್ಶಿಪ್ ತಗೊಂಡ್ಬಿಟ್ಟಿದ್ವಿ ವೀಕ್ಲಿ ಬೆಣ್ಣೆ ದೋಸೆ ತಿನ್ನೋದು. ಅಲ್ಲಿ ಹತ್ರ ಹೋಟೆಲ್ಗೆ ಹೋದ್ಮೇಲೆ ಅಲ್ಲಿಂದ ತೋರಿಸ್ತೀನಿ ಬನ್ನಿ. ಸೇಮ್ ಒಂದೇ ರೂಟ್, ಎಲ್ಲೂ ಏನು ಚೇಂಜಸ್ ಇರಲ್ಲ ನಿಮಗೆ. ಎಸ್, ನೆಕ್ಸ್ಟ್ ಸ್ಟಾಪ್ ಈಸ್ ವಸಂತ ಬೆಣ್ಣೆ ದೋಸೆ ಹೋಟೆಲ್. ಬಂತು ನೋಡಿ, ಇಲ್ಲಿ ಬೋರ್ಡ್ ಇದೆ, ವಸಂತ ಬೆಣ್ಣೆ ದೋಸೆ ಹೋಟೆಲ್ ಇದೆ. ಹೋಟೆಲ್ ಇಲ್ಲಿ ಮುಂದೆ, ಅದು ಇಲ್ಲೇ ಲೆಫ್ಟ್ ತಗೋ, ಎರ್ಟಿಗಾ ಕಾರ್ ಹತ್ರ ಫುಲ್ ದೊಡ್ಡದು. ಇಲ್ಲೇ ಲೆಫ್ಟ್. ನೋಡ್ರಿ ಪಾರ್ಕಿಂಗ್ ನೋಡ್ರಿ ಎಷ್ಟಿದೆ ಇಲ್ಲಿ. ಆರಾಮಾಗಿ ಇವರೆಲ್ಲರೂ ಹೈವೇಲಿ ಹೋಗ್ತಿರೋರು ಆ್ಯಕ್ಚುಲಿ. ನೋಡ್ರಿ, ಇಲ್ಲಿ ನೀವು ಆರಾಮಾಗಿ ಪಾರ್ಕ್ ಮಾಡ್ಕೊಂಡು ಫ್ಯಾಮಿಲಿ ಫುಲ್ಲು ಬೆಣ್ಣೆ ದೋಸೆ ಎಂಜಾಯ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಬನ್ನಿ ಹೋಟೆಲ್ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಅಜ್ಜಿಗೆ ಇಳಿಯೋಕ್ಕಾಗಲ್ಲ. ಸೊ ಅಜ್ಜಿಗೆ ಇಲ್ಲೇ ನಾವು ಕೈ ತೊಳಿಸಿ ಟಿಫನ್ ಮಾಡೋದಕ್ಕೆ ಇಲ್ಲಿಗೆ ತರಬೇಕು. ಸೊ ಅಜ್ಜಿನ ನಿಲ್ಲಿಸಿ ಕಾರು ಇಲ್ಲೇ ಪಾರ್ಕಿಂಗ್ ಮಾಡಿಕೊಂಡು ಈಗ ಹೋಗ್ತಿದ್ವಿ. ಇವ್ರ ಅಣ್ಣ, ಪಾಪು, ರಿಷು, ಬೃಂದ, ಅಮ್ಮ ಅವರೆಲ್ಲ ಹೋಗಿ ಕೂತಿದಾರಲ್ಲಿ. ಯಾರ್ಯಾರು ಯಾವ್ಯಾವ ದೋಸೆ ಇದೆ ನೋಡ್ರಿ. ಹೋಟೆಲ್ ಬೆಣ್ಣೆ ದೋಸೆ ವಸಂತ.
ಹೇಳಿ ಸೊ ವಸಂತ ಬೆಣ್ಣೆ ದೋಸೆ ಹೋಟೆಲ್ ನೋಡ್ರಿ, ಬೆಳಗ್ಗೆ 10 ಗಂಟೆ ಫುಲ್ ರಶ್ ಆಗಿದೆ ಆಗಲೇ. ಯೂಶಲಿ ಇದು ಬೆಳಗ್ಗೆ 8 ಅಂದರೆ ರಶ್ ಆಗ್ಬಿಡುತ್ತೆ. ತಿಂದಿಯಾ ನೀನು ಇಲ್ಲಿ ಬಂದು ಯಾವಾಗ? ರಿಷು ಕೈ ತೊಳಸ್ಬಿಡ್ತೇನೆ ತಡಿ. ರಿಷು ಏನು ತಿಂತಿ? ತೋರಿಸಿ. ಆರ್ಡ್ರ್ ಕೊಟ್ಬಿಡೋಣ. ಹಾಂ ಇಲ್ಲ ಇವೆರಡು ಇದನ್ನ ಮಾಡ್ಕೊಂಬಿಡಿ. ನೋಡ್ರಿ, ಇದೆ ಬೆಣ್ಣೆ ದೋಸೆ. ಫುಲ್ ರಶ್ ಇರುತ್ತೆ. ಅಲ್ಲ ಅವ್ರಿಗೆ ಅಣ್ಣ ಅಜ್ಜಿ ಖಾಲಿನ? ಹಾಂ, ಒಂದು ಖಾಲಿ, ಇನ್ನೊಂದು ಖಾಲಿ ಹಂಗೆ. 3 ಪ್ಲೇಟ್ ಖಾಲಿ ದೋಸೆ, 4 ಬೆಣ್ಣೆ 4 ಬೆಣ್ಣೆ ಮಸಾಲೆ. ಅದು ಅದ್ರಾಗ ಒಂದು ಖಾಲಿ ಅಲ್ಲಿ ಕಾರ್ ಹತ್ರ ಹೋಗ್ಬೇಕು. ಕಾರಲ್ಲಿ ಇದ್ದಾರೆ ಅಜ್ಜಿ. ಅಲ್ಲಿ ದೋಸೆ ಹಾಕ್ತಿರತ್ತ. ಹಾಂ, ತೋರಿಸಿದ್ದೆ ನೋಡಿ. ಬರ್ರಿ, ಬಾಯ್ ನೀವು ಬಾ. ಇದ್ರಾಗ ಮೊಬೈಲ್ ತಗೋ ಅಂದೆ. ತಗೊಂಡು ಮೊಬೈಲ್ ತಗೊಂಬಂದೆ. ಹೌದಾ? ಎಷ್ಟು ಅನ್ಸೋದ ನೋಡಲ್ಲಿ? 1 2 ನೋಡ್ರಲ್ಲಿ 1 2 3 ಹಂಚಿದಾವೆ. ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತವೆ. ಫುಲ್ 3 ಹಂಚಿದಾವೆ. 1 2 3. ಇದು ಇನ್ನೂ ವೀಕೆಂಡ್ಸಲ್ಲಿ ಇವು ಓಪನ್ ಆಗ್ತಾವೆ ಅನ್ಸುತ್ತೆ. ಇಷ್ಟಕ್ಕೆ ಫುಲ್ ರಶ್ ಆಗಿ ಹೋಗಿದೆ ಪೂರ್ತಿ. ಎಸ್, ಬನ್ನಿ ಹೋಗಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನಾವು ಬಂದಾಗೆಲ್ಲ ಯೂಶ್ವಲಿ ಇಲ್ಲೇ ಬರೋದು. ಬೆಣ್ಣೆ ದೋಸೆ ಅಂದರೆ ಹೈವೇಗೆ ಹತ್ರ ಅನ್ನೋದಕ್ಕೋಸ್ಕರ ನಾವು ಇಲ್ಲೇ ಬಂದುಬಿಡ್ತೀವಿ. ರಿಷು ರೆಡಿ? ರಿಷು ಬೆಣ್ಣೆ ದೋಸೆ ತಿನ್ನಕ್ಕೆ ರೆಡಿ? ಡೀಲ್ ಮಾಡಿ. ಏನು 4 ಬೆಣ್ಣೆ ದೋಸೆ ಇದು? ಬೆಣ್ಣೆ ಮಸಾಲ. ಓಕೆ, ಬೆಣ್ಣೆ ಮಸಾಲೆ ಇದು 4 ಬೆಣ್ಣೆ ಮಸಾಲ. ಅಲ್ಲ, ಅವ್ರಿಗೆ ನಾವೆಲ್ಲ ಬೆಣ್ಣೆ ಮಸಾಲೆ ಹೇಳಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿದು ಎಷ್ಟಾದ್ರೂ ತಿನ್ನಿ ಚಟ್ನಿ. ಇದು ಒಂದು ಗಟ್ಟಿ ಚಟ್ನಿ, ಒಂದು ನಾರ್ಮಲ್ ಚಟ್ನಿ, ಹಾಗೆ ಒಂದು ಪಲ್ಯ, ಆಲೂ ಪಲ್ಯ ಇಲ್ಲೇ ತಂದು ಇಡ್ತಾ ಇರ್ತಾರೆ. ಎಷ್ಟು ಬೇಕಾದಷ್ಟು ಅನ್ಲಿಮಿಟೆಡ್ ಹಾಕೋಬಹುದು. ಕಾಯ್ತಾ ಇದಾರೆ ಎಲ್ಲರೂ ಬಿಸಿ ಬಿಸಿ ತಿನ್ನಕ್ಕೆ. ಎಸ್, ಬನ್ನಿ ಹಾಕೊಂಡು ತಿನ್ನೋಣ. ಕೊಡ್ತೀನಿ. ಇಲ್ಲಿ ಒಂದೊಂದು ಕಂಪ್ಲೀಟ್ ಒಂದೊಂದು ಇದನ್ನ ಇಟ್ಬಿಡ್ತಾರೆ ನಮಗೆ ಅಂತಾನೆ. ಅಂದ್ರೆ ಎಲ್ಲ ಟೇಬಲ್ಸಿಗೂ ಸಪ್ರೇಟ್ ಇರುತ್ತೆ ಇದು. ತಗೊಳ್ರಿ, ಅಲ್ಲಿವರೆಗೂ ತಗೊಳ್ರಿ. ಮತ್ತೆ ತಗೋ ಅಲ್ಲ, ತಿನ್ನಿ ಟೇಸ್ಟ್ ಮಾಡಿ ನೋಡ್ರಿ. ನಿಂಗನಾ? ಭಾಳ ದಿನ ಆಯ್ತು. ತಗ ಇವನ್ಗೊಂದು ಹಠನೆ ಫಸ್ಟ್ ಅವನ್ಗೆ ಹಾಕ್ಬೇಕಂತ. ಹೆಂಗೈತಿ ಬರ್ರಿ ನೋಡೋಣ. ಐತಿ ಇನ್ನೊಂದು ಐತಿ. ಚಟ್ನಿ ಕೊಡಿ, ಲಜ್ಜಿಗೆ ಹಾಕ್ಕೊಂಡ್ ಬಂದ್ಬಿಡ್ತೀವಿ. ಅಜ್ಜಿ ಕೊಟ್ಬಿಟ್ಟು ಚಟ್ನಿ ಕೊಡಿ. ಅಜ್ಜಿ ಕಡೆ ನೋಡ್ತಿರ್ಬೇಕು. ನಂದು ತಗೊಂಡೋಗ್ಬಿಡ್ಲಿ ಅಲ್ಲೇ ಅಜ್ಜಿ ಜೊತೆ. ಪಾಪ ಒಂದ ಕುಂತು ಅದರ್ತೀವಿ. ಫುಲ್ ಕ್ರಿಸ್ಪಿ ಇದೆ. ಕ್ರಿಸ್ಪಿ ಹಾಕಿ ಮಾಡಿರೋದು ಅಲ್ಲ, ಸಾರಿ, ಕ್ರಿಸ್ಪಿಯಾಗಿ ಆಗಿದೆ. ನಮ್ಮ PUC ಟೈಮಲ್ಲಿ ತಿಂತಿದ್ದು. ಏನು ರಿಷಿ? ಏನು ಯಾವ ದೋಸೆ ಬೇಕು ನಿಂಗೆ? ಯಾವ್ದು ಬೇಕು? ಕರಿ ಅವ್ರನ್ನ ಹೇಳ್ತೀನಿ. ಚೆನ್ನಾಗಿತ್ತು ಇದು ಬೆಣ್ಣೆ ದೋಸೆ ಮತ್ತು ಬೆಣ್ಣೆ ಮಸಾಲೆ ದೋಸೆ. ಸಖತ್ತಾಗಿತ್ತು.
ಅದು ಹೊರಗೆ 2 ಫೂಟ್ ಬರ್ಬೇಕೇನೋ, ಅಟ್ಲೀಸ್ಟ್ ಒಂದು 6 ಇಂಚದ ಗ್ಯಾಪ್ ಬರಂಗೆ ಮಾಡಿ. ಭಾಳ ದಿನ ಆಗಿತ್ತು ಸರಿ, ಭಾಳ ಅಂದರೆ ಭಾಳ ಚೆನ್ನಾಗೈತೆ. ಚಟ್ನಿ ದೋಸೆ ಎರಡೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂದರೆ ಎರಡು ಖಾಲಿ ದೋಸೆ, ಆಮೇಲೆ ಒಂದು ಬೆಣ್ಣೆ ದೋಸೆ ಸಿಂಗಲ್, ಆಮೇಲೆ ಒಂದು ಬೆಣ್ಣೆ ಮಸಾಲ. ಅಪ್ಪಾಜಿ ನಿಮಗೆ ಏನು ಬೇಕು? ಇನ್ನೊಂದು ಖಾಲಿ. ಇದು ಖಾಲಿ ಸಿಂಗಲ್ ಕೊಡ್ತೀರಾ? ಖಾಲಿ ಅಲ್ಲ, ನಾವಿಬ್ರು ಒಂದೊಂದು ಪ್ಲೇಟ್ ಹೇಳಕತ್ತೀವಿ, ನಿಮ್ಗೆ ಒಂದು ಸಿಂಗಲ್ ಹೇಳ್ತೀನಿ. ಒಂದು ಖಾಲಿ ಸಿಂಗಲ್ ಕೊಡ್ರಿ. ಹೇಳಿ, ನಮಗೂ ಹೇಳಿ. ಒಂದು ಖಾಲಿ ಸಿಂಗಲ್ಲು, 2 ಖಾಲಿ ಪ್ಲೇಟು, ಒಂದು ಬೆಣ್ಣೆ ದೋಸೆ, ಒಂದು ಬೆಣ್ಣೆ ಮಸಾಲ ದೋಸೆ. ಬೆಣ್ಣೆ ದೋಸೆ ಕಟ್ ಮಾಡ್ತೀರಾ? ಹಾಂ ಮಾಡಿ. ಇದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಈಗ. ಎಲ್ಲರದು ಆಲ್ಮೋಸ್ಟ್ ನೋಡ್ರಿ ಎಲ್ಲ ಖಾಲಿ. ನಮ್ಮ ರಿಷುನು ಇಷ್ಟಪಟ್ಟು ತಿಂದ ಪೂರ್ತಿ. ಇಷ್ಟ ಆಯ್ತು? ಹೆಂಗಿತ್ತು ರಿಷು? ಸೂಪರ್. ಆಹಾ ಓಹೋ ಹಾಂ ಸೂಪರ್ ಮಸ್ತ್ ರಿಷು. ಆಹಾ ಓಹೋ ಓಹೋ. ಅವನು ತುಂಬ ಇಷ್ಟಪಟ್ಟಿದ್ದಾನೆ. ಈಗ ಸೆಕೆಂಡ್ ರೌಂಡ್ ಬರ್ತೀವಿ, ವೇಟ್ ಮಾಡಿ. ಓಕೆ, 2 ಪ್ಲೇಟ್ ಖಾಲಿ. ಅಪ್ಪ ನಿಮ್ಮ ಸಿಂಗಲ್ ಖಾಲಿ ತಗೊಳ್ರಿ. ಬಿಸಿ ಹೆಂಗೆ ಬಂದಿದ್ದಾವೆ ನೋಡಿ. ಕೈ ಸುಡ್ತಿದ್ದಾವೆ ಪೂರ್ತಿ. 2 ಅಣ್ಣ ಬಿಸಿ ಹೆಂಗೆ ಬರ್ತಿದೆ ನೋಡಿ. ತಗೊಳ್ರಮ್ಮ, ನೀನು ತಿಂತೀರ ಅಲ್ಲಿವರೆಗೂ. ಅಪ್ಪಾಜಿ ಇನ್ನೊಂದು ತಗೊಳ್ಳಿ, ಇನ್ನೊಂದು ಪೀಸ್ ತಗೊಳ್ರಿ. ಬೃಂದಾ ಒಂದು ಸಿಂಗಲ್ ಪೀಸ್ ಅಂತೀಯ? ಖಾಲಿ ಚೆನ್ನಾಗಿತ್ತು. ಒಂದು ಟೇಸ್ಟ್ ನೋಡಿ, ಟೇಸ್ಟ್ ಮಾಡಿ ನೋಡು ಒಂದ್ಸಲ. ಅದೇ ಒಂಥರ ರುಚಿ. ಚಟ್ನಿ ಪಲ್ಯ ಜಾಸ್ತಿ ಹಚ್ಕೊಂಡು ತಿನ್ಬೇಕು ಇವಕ್ಕೆಲ್ಲ. ಫುಲ್ ಬಿಸಿ ಅದು. ಚಟ್ನಿ ಒಂದು ಸ್ವಲ್ಪ ಪಲ್ಯ ಬೇಕಾ? ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗ್ಬೇಕು. ಈಗ ಫಂಕ್ಷನ್ಗೆ ಹೋಗೋಕ್ಕೂ ಮುಂಚೆನೇ ಇಲ್ಲಿ ಟಿಫನ್ ಮಾಡಿ ಹೋಗ್ಬೇಕು. ತಗೊಮ್ಮ. ಖಾಲಿ ದೋಸೆ ತಿನ್ಬೇಕು ಒಂದು. ನಿಮಗೇನು ಬೇಕಿಲ್ಲ? ಖಾಲಿ ಎಲ್ಲ. ಸೊ ಎಲ್ಲರೂ ಮುಗಿಸಿ. ನೀನು ತಿಂದೇನಪ್ಪ? ಎಷ್ಟು ತಿಂದಿ? ರಿಷುನು ತಿಂದಾನ. ಈಗ ಬಿಲ್ ಪೇ ಮಾಡಿ. ನಾ ಬಿಲ್ ಪೇ ಮಾಡಿ ಬರ್ತೀನಿ ಹಂಗಾರೆ. ಹಾಂ ಬರ್ರಿ, ಹೋಗೋಣ. ನೋಡೋಣ ಮಾಡಿ. ಹಾಂ, ಬಿಲ್ ಪೇ ಮಾಡೋಣ ನಾವು. ಹೆಂಗಣ್ಣ ಇದು ಬೆಣ್ಣೆ ದೋಸೆ ಎಷ್ಟು? ಸಿಂಗಲ್ ಬೆಣ್ಣೆ 60. ಇದು ಬೆಣ್ಣೆ ಮಸಾಲ 80. ಇದು ಖಾಲಿ 60. ಬೆಳಗ್ಗೆ ಎಷ್ಟೊತ್ತಿಗೆ ಓಪನು? 7 ಗಂಟೆ. ಬೆಳಗ್ಗೆನೂ ಬಂದಿದ್ದೀನಿ. ಹೈವೇಲಿ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆಲ್ಲ ರಶ್ ಇರುತ್ತೆ ಬೆಳಗ್ಗೆನೇ, ಇನ್ನೂ ಭಾಳ. ಅದೇ ಸೊ ನೋಡಿ, ಹೋಗ. ಇಲ್ಲಿ ನೋಡು, ಬಿಸಿ ಬೆಣ್ಣೆ ದೋಸೆ ಹೆಂಗಿತ್ತು ನೋಡಲ್ಲಿ. ನೋಡಲ್ಲಿ ಟಾಟಾ ಮಾಡೋರಿಗೆಲ್ಲ ಹೆಂಗಿತ್ತು, ಚೆನ್ನಾಗಿತ್ತು ಅಂತ ಹೇಳಿ ಬಾಯ್ ಮಾಡೋದು ನೋಡ್ರಿ. ಸೊ ಈಗ ನೆಕ್ಸ್ಟ್ ಎಲ್ಲಿಗೆ? ಅಜ್ಜಿ ಮನೆಗೆ ಹೋಗೋದು. ನಮ್ಮ ತಮ್ಮನ ಹೇಳ್ತಿ, ನನ್ನ ಸೊಸೆ ಹಾಂ ಟಿಫಿನ್ ಮಾಡಿದ್ಲು. ಟೇಬಲ್ ಮೇಲೆ ಮೊಬೈಲ್ ಅದೇ ಹಣೆ ಬರ. ನೋಡ್ರಿ ಎಷ್ಟು ಆರಾಮಾಗಿ ಅಲ್ಲಿ ತೋರ್ಸು. ಏಯ್ ಬೃಂದ, ನಿನ್ ಮೊಬೈಲು ಹಿಂಗ ಅಂದ್ಬಿಡ್ತೀವಿ ಅದಿಲ್ಲ. ಯಾವಾಗ್ಲೂ ಅಣ್ಣ ಹಿಡ್ಕೊಂಬಂದಾನ ಅಲ್ಲಿ ಟೇಬಲ್ ಮೇಲೆ ಬಿಟ್ಟಿದ್ದಕ್ಕೆ. ಹಿಂಗಾಗಿ ನಿಂದ ಒಂದು ಐಫೋನ್ ಹೋಗಿರೋದು. ಸಾಕಾಗ್ಬಿಟ್ಟೈತಿ. ಅಲ್ಲಿ ನೋಡಾಕ್ತೀನಿ ಎಲ್ಲೋ ಕಳಲ್ಲ ಟೇಬಲ್. ಅಲ್ಲಿ ಬಾಲಿನಾಗೂ ಬಿಟ್ಟು ಬಂದಿಲ್ಲ ಅಲ್ಲೆಲ್ಲ ಒಂದ್ಸಲ. ಹೇಳಿ ಚಾಚಿಗೆ, ಹುಷಾರ್ ಚಾಚಿ ಮೊಬೈಲು ಅಂತೇಳಿ. ಈಗ ಇನ್ನೆಲ್ಲೂ ಕರ್ಕೊಂಡೆ ಬರ್ಬಾರ್ದು ತಿನ್ನಕ್ಕೆ. ನೆಕ್ಸ್ಟ್ ಟೈಮ್ ಈಗ ಸ್ವಿಗ್ಗಿಂದ ಆರ್ಡರ್ ಮಾಡಿ ಅಲ್ಲೇ ಕೊಡಿಸ್ಬಿಡ್ತೀನಿ. ಸುಮ್ಮನೆ ಮನೆಯಾಗಿರೋದು ಬೆಟ್ರು. ಓದಿಲ್ಲ ಪೂಜೆ ಮಾಡಿ. ರಿಷು ಏನೇನು ತಿಂತಪ್ಪ? ಏನೇನು ತಿಂದ ಹೇಳು ಮತ್ತೆ. ಬೆಣ್ಣೆ ದೋಸೆ ತಿಂದ ಅಂತ. ಎಸ್, ಎಲ್ಲರೂ ಫಿಡಿ ಫ್ಯಾಮಿಲಿ ಬೆಣ್ಣೆ ದೋಸೆ, ಖಾಲಿ ದೋಸೆ, ಮಸಾಲ. ಹಾಂ ಹೇಳಪ್ಪ. ಮಸಾಲ ದೋಸೆ ಬೆಣ್ಣೆ ದೋಸೆ ತಿಂದಾನಂತೆ. ಎಲ್ಲರೂ ಯಾವ್ದಾವ್ದು ಇಷ್ಟ ಎಲ್ಲ ತಿಂದರು.
ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮವ್ರ ಮನೆ ಇದೆ ಇಲ್ಲೇ ಹತ್ರ. ದೊಡ್ಡಮ್ಮವ್ರ ಮನೆಗೆ ಹೋಗಿ ಹೆಣ್ಮಕ್ಳದ್ದು ಇರುತ್ತಲ್ಲ, ಫಂಕ್ಷನ್ಗೆ ಹೋಗೋ ಮುಂಚೆ ಸೀರೆ ಎಲ್ಲ ಚೇಂಜ್ ಮಾಡಿ ಬೇರೆ ಹೊಸ ಸೀರೆ ಎಲ್ಲ ಉಟ್ಕೊಂಡು ಹೋಗ್ಬೇಕಂತೆ. ಅಲ್ಲೊಂದು ಅವರ್ ಹೋಗುತ್ತೀಗ. ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಫರ್ದರ್ ಈಗ ಫಂಕ್ಷನ್ಗೆ ಹೋಗುವಂಥದ್ದು. ಬರ್ರಿ ಏನೇನಾಗತ್ತೆ ಅಂತ ಮತ್ತೆ ತೋರಿಸ್ತಾ ಹೋಗ್ತೀನಿ. ಇರಲಿ ಬಾ. ಈಗ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದ್ವಿ. ಈಗ ಎಲ್ಲ ರೆಡಿಯಾಗಿ ಮತ್ತೆ ಇಲ್ಲಿಂದ ಹೋಗ್ಬೇಕು. ಬ್ಯಾಗ್ಸ್ ಎಲ್ಲ ತಗೊಳ್ರಪ್ಪ. ಅಜ್ಜಿ ಇಲ್ಲೇ ಇರ್ತೀರಾ, ಬರ್ತೀರಾ? ಅಜ್ಜಿ ಕೇಳಿಸ್ತಿಲ್ಲ. ನಾರ್ಮಲ್ ಆಗಿ ಕೇಳಿಸಲ್ಲ, ಗ್ಲಾಸ್ ಇದ್ದಾಗಿಂದ ಕೇಳ್ತಿರ್ತೀನಿ. ನಮ್ಮ ದೊಡ್ಡಮ್ಮನ ಮನೆ ಇವರು ನಮ್ಮ ಅಣ್ಣ ದಾವಣಗೆರೆಯಲ್ಲಿ. ಎಲ್ಲ ಚಿಕ್ಕವರಿದ್ದಾಗಿಂದನೂ ಎಲ್ಲ ರಜಕ್ಕೆ ಇಲ್ಲೇ ಬರ್ತಿದ್ವಿ ದಾವಣಗೆರೆ. ಸೊ ಹಂಗಾಗಿ ನಮ್ಮ ಮನೆಗೆ ಹೆಂಗಿರ್ತೀವಿ ಹಂಗೆ ಇರ್ತೀವಿ ಇಲ್ಲೇ. ಇವ್ರದ್ದು ದಾವಣಗೆರೆಯಲ್ಲಿ ದೊಡ್ಡ ಕಿರಾಣಿ ಹೋಲ್ಸೇಲ್ ಸ್ಟೋರ್ ಇದೆ ಮಾರ್ಕೆಟಲ್ಲೇ. ಓ ಅಜ್ಜಿ ನಿಲ್ಲಿಸ್ತಾ ಇದ್ದಾರೆ, ಬರ್ರಿ ನೋಡೋಣ. ಈ ಅಜ್ಜಿ ಹಿರಿಯರಿದ್ರೆ ಇದೊಂದು ಯಾವಾಗಲೂ ಸ್ವಲ್ಪ ಸ್ಲೋ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಜ್ಜಿ ಮತ್ತು ಪಾಪು ಇವೆರಡು ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಟೈಮಿಗೆ ತಕ್ಕಂಗೆ ಸ್ವಲ್ಪ ಅಡ್ಜಸ್ಟ್ ಆಗಿ ಹೋಗೋದು ಬರೋದು ಮಾಡಬೇಕು. ಸೊ ಹಾಗಾಗಿ ನಮ್ದೊಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಎಲ್ಲರನ್ನೂ ಹೊಂದಿಸ್ಕೊಂಡು ಕರ್ಕೊಂಡು ಹೋಗೋದಿದ್ರೆ ನಾವೇ 4 ಜನ, ನಾನು ನಮ್ಮ ತಮ್ಮ ರಶ್ಮಿ ಬೃಂದ ಹೋಗೋದಿದ್ರೆ ಎಲ್ಲ ಕಡೆ ಪಟ ಟೈಮ್ ಕವರ್ ಆಗಿರುತ್ತೆ. ನೋಡಿ ಅವನೇನು ಆಟ ಮಾಡ್ತದಾನಾಗಲಿ. ರಿಶು ಇಲ್ಲಿ ನೋಡು, ದೊಡ್ಡಪ್ಪ ಮನೆ ಬೈಕ್ ಐತಿ. ಬೈಕ್ ಅಲ್ಲ, ಬೈಕ್ ಐತಿ. ದೊಡ್ಡಪ್ಪ ಲಾಸ್ಟ್ ಟೈಮ್ ಬಂದಿದ್ದಲ್ಲ ನೋಡ್ರಿ. ಅವ್ನಿಗೆ ಬಂದ ತಕ್ಷಣ ಹಿಡಿತಾನೆ ನೋಡ್ರಿ ಬೈಕ್. ನೋಡಿ ಇಲ್ಲಿ ಈ ಕಡೆ ಸರಿ ರೀ, ಈ ಕಡೆ ಬಾ ಅಮ್ಮ, ಈ ಕಡೆ ನೋಡಲ್ಲಿ. ನೋಡ್ರಿ ಮುಖ ನೋಡ್ರಿ. ಇದು ನೊತ್ತಿ ಇಲ್ಲಿ ನೋಡಿ, ಇಲ್ಲಿ ಅದಿಲ್ಲ ಅದು ಹೋಗತ್ತಾ? ನಾನು ಕಾಲಾಗ ಅನ್ಕೊಂಡೆ. ಇಲ್ಲ ತಡಿ, ಇದು ನಾಕ ಚಸ್ಮಾ ಹಾಕಬೇಕು. ಆನ್ ಐತಿ ಈಗ. ಹಾ ಎರಡು ಕೈ ಹಿಡ್ಕ. ಹಾ ಒತ್ತು ಹಿಂಗ್ ಮಾಡ. ಹಾ ಮತ್ತೆ ನೋಡಿ ಬ್ಯಾಕ್ವರ್ಡ್ ಹೊತ್ತ ಮತ್ತೆ ಇದು ಮಾಡಿ. ಬಡಿತೈತದ. ಹಾ ಇಲ್ಲಿಡಿ. ಇದೊಂದ ಕೈ ಹಿಡ್ಕ. ಸಾಂಗ್ ಬರಲ್ಲ ಇದ್ರಾಗ. ಅದಕ್ಕೆ ಅವನು ಬರಲ್ಲ. ಎಸ್ ನೋಡ, ಸೂಪರ್ ಆಯ್ತು. ಬೇಡ, ಸ್ಪೀಡ್ ಸ್ಟೈಲ್ ಇಷ್ಟ ಆಗಲ್ಲ ಅವನಿಗೆ. ಇದನ್ನ ತಿರುಗಿಸ್ ನೋಡಿ, ಹಿಂಗ್ ತಿರುಗಿಸ್ಬೇಕು. ಹಿಂಗ ನೋಡಿ ತಿರುಗಿಸ. ಕುಟಕ್ ಮಾಡಿ ಬೈಕ್ ಹಿಡ್ಕ ಹಿಂಗ್ ತಿರುಗಿಸ್. ಅಷ್ಟೇ ಮತ್ತೆ ಬ್ಯಾಕ್ವರ್ಡ್ ಹಾಕು. ಮತ್ತೆ ಹಿಂಗೆ ಹಿಡ್ಕ, ಮತ್ತೆ ಹಿಂಗೆ ಮಾಡಿ. ಸ್ವಲ್ಪ ಮಾಡ. ಈಗ ಬ್ಯಾಕ್ವರ್ಡ್ ಹಾಕ, ಹಿಂದಕ್ಕೆ ಸಾಕು. ಕಾರ್ ಓಡಿಸ್ತಾನಲ್ಲ, ಬ್ಯಾಕ್ವರ್ಡ್ ಹಾಕು. ಹಿಂದಕ್ಕೆ ಬಾ. ಸ್ಲೋ ಸಾಕು. ಅವನ ಓಡ್ಸಕತ್ತ ನೋಡಿ, ಆಗ್ಲೇ ಕಲ್ತು ಬಿಟ್ಟ. ಅವನು ಒಂದ್ಸಲಿ ನೋಡ್ಕೊಂಡಂದ್ರೆ ಮುಗಿದೋಯ್ತು. ಹಾ ಈಗ ಇದು ಮುಂದಕ್ಕ ಗೇರ್ ಮುಂದಕ್ಕ. ಈಗ ಹೋಗಿ ಮುಂದೋಗಿ, ಅಲ್ಲಿವರೆಗೂ ಹೋಗ, ಅಡ್ಗೆ ಮನೆಗೆ ಹೋಗ. ಬಡಿಯಲ್ಲ ಹೋಗ. ಹೆಲ್ಮೆಟ್ ಹಾಕಲ್ಲಿ ಅಮ್ಮ ಹತ್ರ ಹೋಗಿ. ಹಾ ನಡಿ ಹೋಗ. ಹೋಗ. ನನ್ನ ಮೊಬೈಲ್ ಅಲ್ಲಿ ಚಾರ್ಜ್ ಇತ್ತು. ಇಲ್ಲೆಲ್ಲ ಎಲ್ಲ ಕಸಿನ್ಸು ಸೇರಿ ದಾಂಡೇಲಿ ಪ್ಲಾನ್ ಮಾಡಕತ್ತೀವಿ. ದಾಂಡೇಲಿ ಪ್ಲಾನಿಂಗ್ ಎಲ್ಲ
ರೆಡಿನಾ ದಾಂಡೇಲಿಗೆ ನೆಕ್ಸ್ಟ್ 1 ಮಂತ್ ದಾಂಡೇಲಿ ಊಟ ತಿಂಡಿ ನಮ್ಮ ಮಾಮೂನ್ ಖರ್ಚು. ನಮ್ಮದೇ ಖರ್ಚು. ಊಟ ನಮ್ಮದು. ಎಲ್ಲ ನಮ್ಮ ತುಂಬ ಕುಟುಂಬ ಇದು. ಮತ್ತೆ ಬೆಂಗಳೂರು ಟೀಮ್ ಇದು. ಬೆಂಗಳೂರು ಟೀಮ್. ಮಾಮ ಅತ್ತೆ ನಿದಕ್ಕ ಇದು ಅಮರು ನೆಕ್ಸ್ಟ್ ಅವನ್ ಮದುವೆ ಫುಲ್ ನೆಕ್ಸ್ಟ್ ಇವನ್ ಮದ್ವೆಗೆ ಫುಲ್ ಲಾಕ್ಸ್ ನೋಡ್ತೀವಿ. ದಾಂಡೇಲಿ ಇದೆಲ್ಲ ಟೀಮ್. ನೆಕ್ಸ್ಟ್ ಟಿಶ್ಯೂ ಇದು ಒರ್ಸ್ಕೊ. ಹಾಂ ನೀವು ಹೋಳ್ಗೆ ನೀಡಿಸ್ಕೊ. ಹೋಳ್ಗೆ ತಿಂತಿಲ್ಲ? ಹಾಂ ಹೋಳ್ಗೆ ತಡಿ. ನಾನು ಹೋಳ್ಗೆ ತಿನ್ನಲ್ಲ, ನಿನಗೆ ನೀನೇ ತಿನ್ನು. ನಾನು ಪಾಸ್ ಮಾಡಿದ ತಿಂದೆ ಗಂಡ ಎಷ್ಟು ಪ್ರೀತಿಯಿಂದ ಕೊಡಕ್ಕೆ ತಿನ್ನಕ್ಕೆ ಬರಲ್ಲ ಬೇಡ. ಪೀಸ್ ಮಾಡಿಡ್ಲಿ ಬೇಡ ಬೇಡ ಏನು ಹೇಳಿದ್ ನೋಡ. ರೈಸ್ ತಿಂತೀಯಾ? ಅಚ್ಚು ತಿನ್ನಿಸ್ಲಿ. ಸೂರಜನ ಹಾಂ ಡ್ಯಾನ್ಸ್ ನೋಡಿ ಚೆನ್ನಾಗಿತ್ತಲ್ಲ. ಒಂಥರ ಬಿರಿಯಾನಿನ ಸರ್ವ್ ಮಾಡಿರೋದು. ಆ ಖೈದಿ ಮೂವಿನಾಗ ಒಂದು ಬಕೆಟ್ನಾಗ ಬಿರಿಯಾನಿ ತರ್ಕೊಂಡು ಲಾಂಗ್ ಐತಿ. ಸೂರಜ್ ಖೈದಿ ಮೂವಿನಾಗ ಅದಿಲ್ಲ, ಅದೇ ಫೀಲ್ ಬರ್ಬೇಕು. ಚೆನ್ನಾಗಿತ್ತು ನೋಡಲ್ಲ. ರೈಸು ಚೆನ್ನಾಗಿದೆ, ಭಾಳ ಚೆನ್ನಾಗಿತ್ತು. ಅದೇ ಡಿಫ್ರೆಂಟ್ ಅಲ್ರಿ. ಮುಗಿಸು. ಇಲ್ಲಿ ಈ ಜನ್ಮದ ಇದಕ್ಕೆ ಪಕ್ಕ ಹುಬ್ಳಿ ಹುಡುಗಿ ದಾವಣಗೆರೆ ಊಟ ಹೆಂಗೈತೆ? ಒಂದು ನುಗ್ಗಿಕೆನೂ ಬರಲಿಲ್ಲ. ಸಾಂಬಾರು ಸೇರ್ತು ಮಾಡ್ತೀವಿ ಮನೆಗೆ ಹಿಂಗೆ ನೋಡು. ಇನ್ನೊಮ್ಮೆ ದಾವಣಗೆರೆ ಕರ್ಕೊಂಡ್ಬರ್ತೀವಿ. ನಾವು ಊಟ ಬೆಳೆದಿರೋದು ಈ ಕಡೆಗೆ ಆಗಿರೋದ್ರಿಂದ ಸ್ವಲ್ಪ ಈ ಟೇಸ್ಟ್ ಮಿಸ್ ಮಾಡ್ಕೊಂತಿದ್ವಿ. ಹುಬ್ಬಳ್ಳಿ ಸಾಂಬಾರು ಮಸಾಲೆ ಹೌದು, ಅಲ್ಲಿಗೂ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಕೆಲವೊಂದು ಸ್ವೀಟ್ ಮಿಕ್ಸ್ ಮಾಡ್ತಾರಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ನಾವು ಈ ಕಡೆ ಬಾರ್ದವ್ರಲ್ಲ, ಎಲ್ಲದೂ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಬೆಂಗಳೂರಲ್ಲಿ ಇದ್ವಲ್ಲ ನಾವು, ಅಲ್ಲಿ ರಾಗಿ ಮುದ್ದೆ ಮತ್ತು ಇದು ಮಾಡ್ತೀವಿ. ಮಂಡ್ಯ ಹೊಡೆದ ಕಡೆ ಆದರೆ ಅದು ಮಸ್ತ್ ಇರೋದು. ಅಜ್ಜಿಗಳು ಬರೋದು. ಅಯ್ಯೋ ಎಲ್ಲರೂ ಬರಬೇಕು. ಬರಲಿಲ್ಲ ಅಂದ್ರೆ ಡಬಲ್ ದುಡ್ಡು ಕಟ್ಟಬೇಕು. ಅರವತ್ತಕ್ಕೆ ಅರಳಿ ಹೇಳಿದೆ ಅರಳಿ ಮರಳು. ಅದು ಕರೆಕ್ಟ್. ಈ ದಾಂಡೇಲಿಗೆ ಹೋಗೋ ಟ್ರಿಪ್ ಬಗ್ಗೆ ಎಲ್ಲ ಫುಲ್ಲು ಇಲ್ಲಿ ನೆಕ್ಸ್ಟ್ ಮಂತ್ ದಾಂಡೇಲಿಗೆ ಹೋಗೋ ಪ್ಲಾನ್ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಪ್ಲಾನಿಂಗ್ ನಡೀತಾರೆ. ಆಂಜಿವೆ ಒಂದು ಸ್ವಲ್ಪ ಚಾಟ್ ವಾಪಸ್ ಹೋಗ್ತಾ ಇದೀವಿ ಈಗ. ಟೀ ಕುಡಿದು ಮತ್ತೊಂದು ನೆಕ್ಸ್ಟ್ ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಕಂಟೆಂಟ್ ಇಷ್ಟ ಆಗಿತ್ತು.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಟ್ರಿಪ್ಪಿಂದು ಏನು ಬರುತ್ತೆ ತೋರಿಸ್ತಾ ಹೋಗ್ತೀನಿ. ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ಇದೇ ರೀತಿ ಫ್ಯಾಮಿಲಿ ಕಂಟೆಂಟ್, ಓನ್ಲಿ ಪ್ಯೂರ್ ಫ್ಯಾಮಿಲಿ ಮೂಮೆಂಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು. ಬಾಯ್ ಬಾಯ್.